ಕರ್ನಾಟಕದ ಇತಿಹಾಸದಲ್ಲಿ ಈ ತರದ ಘಟನೆ ಯಾವತ್ತೂ ನಡೆದಿಲ್ಲ. ಸಂಭ್ರಮ ಆಚರಣೆ ಮಾಡುವಂಥದ್ದು RCB ಸಂಭ್ರಮ ಆಚರಣೆಯಲ್ಲಿ ಸಾವಿನ ಸೂತಕವನ್ನ ನಾವು ನೋಡ್ತಾ ಇದ್ದೀರಿ. ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕಾಗಿತ್ತು. ನಾನು ವಿರೋಧ ಪಕ್ಷದ ನಾಯಕನಾಗಿ ನನಗೆ ಮಾಹಿತಿ, ಅವ್ರ ಕಾರ್ಯಕ್ರಮ ಸನ್ಮಾನ ಮಾಡ್ತಾ ಇದ್ರೆ ಇಲ್ಲಿ 4 ಜನ ಸತ್ತಿದ್ರು. ನನಗೆ ಮಾಹಿತಿ ಇದೆ. ಒಬ್ಬ ಮುಖ್ಯಮಂತ್ರಿಗೆ ಸತ್ತ ತಕ್ಷಣ ಮೆಸೇಜ್ ಬರ್ತೈತೆ. ಸಾವಿನ ಮೇಲೆ ನೀವು ಸನ್ಮಾನ ಮಾಡಿದ್ರೆ ನಿಮ್ಮ ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಯಾರು ಹೇಳಕ್ ಸಾಧ್ಯ ಆಗ್ತೈತೆ? ನೀವು ಈ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ಕೂಡ ಅನುಮತಿ ಬೇಕಲ್ಲ. ಸರ್ಕಾರ ಮಾಡಲಿ, ಪ್ರೈವೇಟ್ ಅವ್ರು ಮಾಡಲಿ, ಯಾರೇ ಮಾಡಲಿ, ನೀವು ಅನುಮತಿ ತಗೊಂಡಿದ್ದೀರಾ? ಎಷ್ಟು ಜನ ಸಂಖ್ಯೆ ಸೇರ್ತಾರೆ ಅಂತ ನಿಮ್ಗೆ ಏನಾದ್ರು ಮಾಹಿತಿ ಕೊಟ್ಟಿದ್ದಾರ ಪೊಲೀಸರು? ಏನೂ ಇಲ್ಲ. ಬರೋರ್ನೆಲ್ಲ ಬನ್ನಿ ಇವತ್ತೇ ಮಾಡಬೇಕು ಅಂತ ಏನಿತ್ತು? ನಾಳೆ ಆರಾಮ್ಸೆ 11 ಗಂಟೆಗೆ ಅರೇಂಜ್ಮೆಂಟ್ ಮಾಡಿ, ಬ್ಯಾರಿಕೇಡ್ ಮಾಡಿ, ವ್ಯವಸ್ಥೆ ಮಾಡಿದ್ರೆ ಈ ಅಮಾಯಕ ಜನಗಳ ಜೀವ ಉಳಿಸ್ಬೋದಾಯ್ತಲ್ಲ. ಸತ್ತಿರೋರು ಈ ದೇಶ ಕಟ್ಟಕ್ಕೆ ಹೊರಟಿರುವಂತ ಯುವಕರು ಸತ್ತಿರೋದು. ಅವ್ರ ತಾಯಿಗೆ ಏನು ಉತ್ತರ ಕೊಡ್ತೀರಾ ನೀವು ಇವತ್ತು? ಅವ್ರ ತಂದೆ ತಾಯಿಗೆ ಏನು ಉತ್ತರ ಕೊಡ್ತೀರಾ? ಸರ್ಕಾರ ತಪ್ಪು ಮಾಡ್ತು ಅಂತ ಕ್ಷಮಾಪಣೆ ಕೇಳ್ತೀರಾ ಅವ್ರ ಹತ್ರ? ಈ ರೀತಿ ನಾನು ಈ ತರ ಬೇಜವಾಬ್ದಾರಿ ಸರ್ಕಾರವನ್ನು ಯಾರು ನೆನ್ಸಕ್ ಸಾಧ್ಯನೇ ಇಲ್ಲ. ಆ ತಾಯಂದಿರ ಶಾಪ ಈ ಸರ್ಕಾರಕ್ಕೆ ತಟ್ಟೆ ತಟ್ಟುತ್ತೆ.